ಏನ್ ಹೇಳತ್ತೀರಪ್ಪ ಗಂಡಾಡೋರು? ಏನಂತ ಹೇಳ್ತಾರೆ ಸುನಾಳದವ್ರು? ಇವ್ರದ್ದು ಭಾಳ ಐತಿ ನೋಡು. ಏನಂತ ಹೇಳಿ? 8 3 9 ಶರೀರ ಒಳಗ 8 3 9 ಯಾವದಾವು ಓದ್ ಕೇಳತ್ತೀರಪ್ಪ? ಕೇಳ್ತಾರಲ್ಲ ಮಾಸ್ತರ್. ಶರೀರ ಒಳಗ 8 ಅಂದ್ರೆ ಯಾವ? ಅಷ್ಟ ಮದಗಳ. ಹೌದಲ್ಲ. ಒಂದು ಯೌವನ ಮದ, ಒಂದು ರೊಕ್ಕದ ಮದ. ಹೌದು. ಮನುಷ್ಯನಲ್ಲಿ 8 ಮದಗಳದ ಅವ 8 ಗುಣಗಳ ಅದಾವ. ಇನ್ನ 6 8 3 6 3 ಅಂದ್ರೆ ಯಾವ? ಒಂದು ನ್ಯಾಯ, ಒಂದು ನೀತಿ, ಒಂದು ಧರ್ಮ, ಹಂಗ ಒಂದು ರಜೆ ತಮ ಸತ್ವ. ಹೌದು, 3 ಗುಣಗಳದು. ಹೌದು. ಇನ್ನ ಯಾವ? 6 ಯಾವ? ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ. ಇವ 6. ಹೌದು. 8 3 ಇನ್ನು 9 ಯಾವ್ರಿ? ಈ ಶರೀರ ಒಳಗ 9 ದ್ವಾರದವ್, 9 ದ್ವಾರ, ಇವು 9 ವ್ಯಾಪಾರ ಅದು. ಹೌದಲ್ಲ. ಅದಕ್ಕ ಏನ್ ಹೇಳಕತ್ಯಾರಪ್ಪ ಅಂದ್ರೆ, ಏನ್ ಹೇಳ್ತಾನೆ ಇವ? ಎಲ್ಲ ಪರಮಾತ್ಮನದಿಂದ ಆಗೈತಿ. ಪರಮಾತ್ಮ ಅಂದ್ರೆ ದೊಡ್ಡವನವಂತ ಮಾತು ಹೇಳತ್ತಾರು. ಹೌದು. ಅದಕ್ಕೆ ಈಗೇನು ಕೇಳ್ತಾರು? ಏನಂದ್ರಿ? ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾಕೊಟ್ಟಳ ಬಾಣ, ಅನಾದಿಗೆ ತಾಕೊಟ್ಟಳ ಬಾಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳೋ ನಿರ್ಮಾಣ, ತಾಯಿ ಕುತ್ತ ಮಾಡ್ಯಾಳೋ ನಿರ್ಮಾಣ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳೋ ನಿರ್ಮಾಣ, ಅವ್ವ ಕುತ್ತ ಮಾಡ್ಯಾಳೋ ನಿರ್ಮಾಣ. ಶೂನ್ಯ ಮಾ ಶೂನ್ಯ ಅದಕ್ಕೆ ಹೆಣ್ಣ, ಆದಿ ಶೂನ್ಯಗಾಧಾರ ಅದಕ್ಕೆ ಹೆಣ್ಣ, ಆದಿ ಶೂನ್ಯಗಾಧಾರ ಅದಕ್ಕೆ ಹೆಣ್ಣ. ಈ ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತವಣ ನಿರ್ಮಾಣ. ಏನ್ ಹೇಳ್ತಾರೋ? ಏನ್ ಹೇಳ್ತಾರೆ? ಆದಿಯಲ್ಲಿ ಇದ್ದಕ್ಕೆ ನನ್ನ ಹೆಣ್ಣ ಅನಾದಿಗೆ ತಾ ಕೊಟ್ಟಾಳೋ ಬಣ್ಣ. ಹೌದೇವ. ಆದಿ ಅನಾದಿ ಬಡ್ಡಿ ಬುಣಾದಿಗೆ ಮಾಡ್ಯಾಳೋ ನಿರ್ಮಾಣ. ನಮ್ಮ ತಾಯಿನ ಮಾಡ್ಯಾಳ. ಇವರಪ್ಪ ಎಲ್ಲಿ ಮಾಡ್ತಾನ? ಯಾರಿಗೆ ಕಾಣಿಸೇ ಇಲ್ಲ. ಅದಕ್ಕ ಶೂನ್ಯ ಮಾ ಶೂನ್ಯ ಅದಕ್ಕಿ ಹೆಣ್ಣ, ಆದಿ ಶೂನ್ಯಗ ಆಧಾರಿದ್ದಕ್ಕಿ ಹೆಣ್ಣ. ಹೌದೇವ. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾ ಆತವೊಮ್ಮೆ ಮಾಡ್ಯಾಳ ನಿರ್ಮಾಣ. ಮಾಡ್ಯಾಳ ನಮ್ಮ ತಾಯಿ ನಿರ್ಮಾಣ. ಶೂನ್ಯ ಮಾ ಶೂನ್ಯ ಅದಕ್ಕಿ ಹೆಣ್ಣ, ಆದಿ ಶೂನ್ಯಗ ಆಧಾರ ಅದಕ್ಕಿ ಹೆಣ್ಣ, ಆದಿ ಶೂನ್ಯಗ ಆಧಾರ ಅದಕ್ಕಿ ಹೆಣ್ಣ. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತವೊಮ್ಮೆ ಮಾಡ್ಯಾಳ ನಿರ್ಮಾಣ. ಸೃಷ್ಟಿ ಹುಟ್ಟಿಸ್ಬೇಕಂತ ಇಚ್ಛಾತವೊಮ್ಮೆ ಮಾಡ್ಯಾಳ ನಿರ್ಮಾಣ. ರಜತಮ ಸತ್ವ 3 ಗುಣಕ ತಾಯಿನೇ ಕಾರಣ, 3 ಗುಣಕ ತಾಯಿನೇ ಕಾರಣ. ಈ 3 ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳೋ ಜ್ವಾಪಾನ, ತಾಯಿ ಕುತ್ತ ಮಾಡ್ಯಾಳೋ ಜ್ವಾಪಾನ. ಈ 3 ಗುಣದಿಂದ ಮೂವರ್ನ ಹುಟ್ಟಿಸಿ ಮಾಡ್ಯಾಳೋ ಜ್ವಾಪಾನ, 3 ಮಂದಿನ ಮಾಡ್ಯಾಳೋ ಜ್ವಾಪಾನ. ಜಾಹಿರತ ತಣಿಯ ಪಟ್ಟಣ ಹೋಗಿ ಹಿಡಿ ಶ್ರೀದೇವಿಯ ಚರಣ, ಹೋಗಿ ಹಿಡಿ ಶ್ರೀದೇವಿಯ ಚರಣ. ಈ ಕಂದ ವಾಸುನ ಚಂದದ ಕವಿಗಳು ವೈರಿ ಹೊಡೆದಂಗ ಬಾಣ, ಎದೆ ಹೊಡೆದಂಗ ಬಾಣ, ಪಡಾಡ ಮಾರಿ
ಮಾರಿ ಹೊಡೆದಂಗ ಬಾಣ ಗೆಯಾಗ ಈ ಕಂದ ವಾಸುನ ಚಂದದ ಕವಿಗಳು ಹೊಡೆದಂಗ ಬಾಣ ಮಾರಿ ಹೊಡೆದಂಗ ಬಾಣ ಮಾರಿ ಹೊಡೆದಂಗ ಬಾಣ ಗೆಯಾಗ ಅದ ಕವಿಗಳು ಏನ್ ಹೇಳ್ತಾರಿಪ್ಪ ಏನಂತ ಹೇಳ್ತಾರ್ರಿ ತಂಗಿ ಈ ಗಣಪತಿ ಆತು ಇವ್ ಪರಮಾತ್ಮ ಆತು ಈ ಕಡೆ ಸುದ್ದಿ ಬತ್ತಿ ಇವ್ರದ ಹೌದ್ರಲ್ಲ ಆದಿಯಲ್ಲಿ ಇದ್ದಕ್ಕಿ ನನ್ನ ಹೆಣ್ಣ ಹೌದ ಅನಾದಿಗೆ ತಾ ಕೊಟ್ಟಾಳ ಬಣ್ಣ ಬಣ್ಣ ಆದಿ ಅನಾದಿ ಬಡ್ಡಿ ಬುನಾದಿಗೆ ಮಾಡ್ಯಾಳ ನಿರ್ಮಾಣ ಮಾಡ್ಯಾಳ ನಮ್ಮವ್ವ ನಿರ್ಮಾಣ ಆ? ಹೌದ್ ಶೂನ್ಯ ಮಹಾಶೂನ್ಯ ತ್ರಿಶೂನ್ಯ ನಿಶೂನ್ಯ ಅದರ ಅಚ್ಚಿ ಕಡೆ ಇದ್ದಕ್ಕಿ ಹೆಣ್ಣ ಹೌದಲ್ಲ ಇದರ ಅಚ್ಚಿ ಕಡೆ ಎಲ್ಲಿದ ನೀನು ಪರಮಾತ್ಮ ಎಲ್ಲಿದಾನ ಒಬ್ಬ ಸೂರ್ಯನ ಮಾಸ್ತರ ಸುನ್ನಾಳ ಪರಮಾತ್ಮ ಎಲ್ಲಿದಿ ನೀನು ಎಲ್ಲಿದೀನಿ ನೀ ಪರಮಾತ್ಮ ದೊಡ್ಡವದಿ ಈಗ ನೋಡ ನಿನಗೆ ಹೆಂಗೈತಿ ಹೌದ ಯಾವ ರಾಮದುರ್ಗ ತಾಲೂಕ ಜಿಲ್ಲಾ ಬೆಳಗಾವಿ ಸುನ್ನಾಳ ನಿನ್ನ ಊರ ಮಕ್ತುಮ್ ಸಾಹೇಬ್ರು ಠಿಕಾಣ ಐತಿ ನಿನಗ ಹೌದು ಐತಿಲ್ಲ ಹಂಗ ನಿನ್ನ ಪರಮಾತ್ಮನ ತಾಲೂಕ್ ಯಾವ್ದು ಜಿಲ್ಲಾ ಯಾವ್ದು ಠಿಕಾಣ ಯಾವ್ದು ಇವಂದು ಬೇಕ್ರಲ್ಲ ಹಾ ಬರೇ ಸುಮ್ ಬರೇ ಅಪ್ಪ ಅಪ್ಪ ಅಂತಂದೇನತ್ತಾರಲ್ಲ ಒಂದ್ ಮಾತು ಹೇಳತ್ತ ಹೋಗ್ಯಾರ ತಮ್ಮ ಏನಂತ್ರಿ ಅವ ಕುಸ್ತಿ ಹಿಡಿದ್ರ ಒಳಗಿನ ಮುಕ್ಕಳಿ ಹರಿದಿರ್ಬೇಕತ್ತ ಕರಿ ಚಡ್ಡಿ ಹರಿದಿರಬಾರ್ದತ್ತ ಅದಕ್ಕೆ ಕೈ ಹಚ್ಚೋದೇನ ನಮ್ಮ ಗಂಟ್ಲ ಹಿಚ್ಕೋದೇನ ಎಲ್ಲ ಒಂದಾಗ್ಬಿಡ ಒಂದ ಹಾ ಅದಕ್ರಿ ಲೈಟ್ ಹೋಗಂಗ್ ಕಾಣಿಸ್ತಂದ್ರೆ ಜನರೇಟರ್ ಆದ ಬಳಿಕ ಲೈಟ್ ಹಜಾರ್ ಆ ಕಡೆ ವಿಚಾರ ಮಾಡ್ತು ಬರೀ ಹೌದವ ಯಾಕಂದ್ರೆ ಎಡಬಿಡದೆ ಕಾರ್ಯಕ್ರಮದವ ಈಗ ಸದಾ ಇದನ್ನ ಮುಗಿಸೋಣ ಮಾತು ಅವ್ರ ಅದಕ್ಕೆ ಹೋಗ್ಬೇಕಾಗೈತಿಪ್ಪ ಹೌದವ ಅದಕ್ಕ ಏನ್ ಹೇಳತ್ಯಾರು ಏನ್ ಹೇಳ್ತಾನ ಮಕ್ತುಮಾಣ ಯಾವಕ್ಕೆ ಒಬ್ಬಾಕಿ ಹೆಣ್ಮಗಳಿಗೆ ಒಂದು ಮಾತು ಹೇಳ್ರಿ ನಿಮ್ಮ ತಾಯಿನ ನಂಬಿ ಯಾರು ಧನ್ಯ ಆಗಿಲ್ಲ ಹೌದಲ್ಲ ಪರಮಾತ್ಮನ ನಂಬಿ ಎಲ್ಲಾರು ಧನ್ಯ ಆಗ್ಯಾರ ಮತ್ತ ಸುರವಾದಿಗೆದ್ದು ಸ್ತೋತ್ರ ಮಾಡಿದೇವಲ್ಲ ಏನಂತ ಹೇಳಿ ಏನಂತ ಮಾಡಿದೇವ್ರಿ ಸುರವಿಗಿ ಸರಸ್ವತಿನ ನೆನಸು ತೊದಲ ನಾಲಿಗೆಲೆ ಬದಲವಾದರ ಕರುಣಿಸಕಿನ ಕರೆಸು ಹೌದವ ಸರಸ್ವತಿನ ಸ್ತೋತ್ರ ಮಾಡಿದ ತಕ್ಷಣ ನಮ್ಮ ಗಂಡ ಹಾಡೋರು ಒಂದು ಮಾತು ಹೇಳತ್ಯಾರಿ ಏನ್ ಹೇಳ್ತಾರು ಸರಸ್ವತಿದ ಸ್ತೋತ್ರ ಮಾಡಿದಿ ನೀನು ಮಾರಿ ಮ್ಯಾಗಿನ ಮೂಗು ಮುಕ್ಕಾಗೈತಿ ಅಕ್ಕಿ ಹಂಗ ನಡಿತಾಳ ಚಾಜ್ ಕಾತ್ ಕೇಳತ್ಯಾರಿ ಇವ್ರು ಇವ್ರು 3 ಮಂದಿ ಕೇಳ್ತಾರಲ್ಲ ಏ ತಮ್ಮ ಅವ್ನ್ ಗುರುತಿಲ್ಲ ಅಲ್ಲೋ ಮಾರಿ ಮ್ಯಾಗಿನ ಮೂಗು ಹೋಗೈತಿ ಏನಾಕಿದೇನ ಇಲ್ಲ ಮಾರಿ ಮ್ಯಾಗಿನ ಮೂಗು ಹೋಗಿಲ್ಲ ಎದಿ ಮೂಗು ಹೋಗ್ಯಾವ ಅನಂಟ್ಲಿ ವೀಣಾ ಅಡ್ಡ ಹಿಡ್ದಾಳಕಿ ಹೌದಲ್ಲ ವೀಣಾ ಅಡ್ಡಿ ಹಿಡ್ದಾಳ ವೀಣಾ ಯಾಕೆ ಅಡ್ಡ ಹಿಡಿಬೇಕಾಗೈತಿ ಎದಿ ಮ್ಯಾಗಿನ ಮೂಗು ಹೋಗೈತಿ ಅನಂಟ್ಲಿ ಅದು ಯಾವಾಗ್ರಿ ಮಾರಿ ಮ್ಯಾಗಿನ ಮೂಗು ಹೋಗಿಲ್ಲ ಯಾರ ಕಡೆ ಬಡಿಸ್ಕೊಂಡು ಯಾವ ಊರಾಗ್ರಿ ಹೇಳಿ 3 ಮಂದಿ ಅದು ಮೂಗು ಹೋಗಿದ್ದು ದಗದ್ ಬ್ಯಾರೆದಕ್ಕಿದೈತಿ ಅದ ಹೌದಲ್ಲ ಅದಕ್ಕ ಮಾರಿ ಮ್ಯಾಗಿನ ಮೂಗು ಹೋಗಿಲ್ಲಪ್ಪ ಅದಕ್ಕೆ ಎದಕ್ ಹೋಗೈತಿ ಯಾವ ಟೈಮ್ದಾಗ ಹೋಗೈತಿ ಅಂತ ಕೇಳತ್ಯಾರ ಸರಸ್ವತಿ ಮೂಗ್ ಯಾಕೆ ಹೋಗೈತಿ ಲಕ್ಷ್ಮಿ ತುರುಬ್ ಯಾಕೆ ಹೋಗೈತಿ ಇವೆಲ್ಲ ಯಾವ ಟೈಮ್ದಾಗ ಹೋಗ್ಯಾವ ಅಂತ ಕೇಳತ್ಯಾರು ಹೌದ್ರಿ ನಡಿಲ್ರಿ ಸಣ್ಣಂಗಿ ನಡಿ ಇದು ಹೊಲದ ಗಂಡ ಹಾಡವ್ರ ಏನೇನ ಕೇಳ್ತಾರೋ ಹೌದವ ಏ ಪ್ರಶ್ನೆ ಬಾಳ ಮಾಡಿ ಹಾದಿ ನೆತ್ತ ಮಂಡ್ಯಾಗ ತಮ್ಮ ಸರಸ್ವತಿ ಮೂಗ ಹೋಗಿ ತೆಂದ್ಯೋ ಆವಾಗ ಆಕಿಗೆ ಯಾರ ಶ್ರಾಪ ಆಗಿತ್ತಂತ ಕೇಳಿದಿ ನಮಗ ಸರಸ್ವತಿ ಮೂಗ ತಮ್ಮ ಹೋಗ್ಬೇಕಾದ್ರೆ ಕೇಳೋ ಈಗ ಏ ಅದರ ದಗದ ಬ್ಯಾರೆ ಐತಿ ತಿಳಿಸುವೆ ನಿನಗ ಒಟ್ಟ ಲಕ್ಷ ಕೊಟ್ಟ ಕೇಳೋ ತಮ್ಮ ಹಾಡಿನ ಬ್ಯಾಗ ಒಂದಾನೊಂದ ಟೈಮ್ದೊಳಗ ದಕ್ಷ ಬ್ರಹ್ಮ ಇದ್ದು ಆಗ ಏನಾಯ್ತವ ದಕ್ಷ ಬ್ರಹ್ಮನ ಮಗಳ ದ್ರಾಕ್ಷ ಎಣಿ ಇದ್ಳು ಆವಾಗ ತಮ್ಮ ನಂದಿ ಒಳಗ ಅಲ್ಲೊಂದು ತಗದ ಆತು ಆವಾಗ ದಕ್ಷ ಬ್ರಹ್ಮ ಯಜ್ಞ ಹೂಡಿದ್ದಪ್ಪ ತನ್ನ ಮನೆಯಾಗ ಎಲ್ಲ ಹೆಣ್ಣ ಮಕ್ಕಳನ್ನ ಕರ್ಸಿದ ದ್ರಾಕ್ಷ ಎಣಿಗೆ ಬಿಟ್ಟಿದ್ದಾಗ ಆಗ ದ್ರಾಕ್ಷ ಎಣಿ ವಿಚಾರ ಮಾಡ್ಯಾಳ ತನ್ನ ಮನದಾಗ ನಮ್ಮ ಅಪ್ಪಗ ಬಾಳ ಹೆಣ್ಣ ಮಕ್ಕಳ ಹುಟ್ಟಿದ್ವಿ 62 ಮಂದಿ ಹೆಣ್ಣ ಮಕ್ಕಳದಿವ ನಮ್ಮ ಅಪ್ಪಗ
ಹೌದವ ನನ್ನ ಮರ್ತದು ಬಿಟ್ಟ ನೇನ ದನಗಿಯ ಒಳಗ ತಿಳಿದ ವಿಚಾರ ಮಾಡ್ತಾಳಪ್ಪ ಕೈಲಾಸದೊಳಗ ಅಲ್ಲಿ ನಂದಿನ ಕರ್ಕೊಂಡು ಹೋಗ್ಯಾಳ ದಕ್ಷ ಬ್ರಹ್ಮನ ಮನಿ ಒಳಗ ಏ ನಂದಿನ ಕರ್ಕೊಂಡು ಹೋದಳ ದಗದ ಒಂದ ಆತು ಏನಾದ್ರು ಏ ದಕ್ಷ ಬ್ರಹ್ಮನ ಅಂಗಳದೊಳಗ ನಿತ್ತಾಳ ಅವಾಗ ಇವ ಬಾಯಿಗೆ ಬಂದಂಗ ಬೇಯತಾನೋ ದ್ರಾಕ್ಷ ಎಣ್ಣೆಗ ಕರಿಲಾರದವ್ರ ಮನೆಗೆ ಕಳಸಗಿತ್ತಿಯಾಗಿ ನೀನು ಏನಾಯ್ತ್ರಿ ಮುಂದ ಏನ್ ನಾಚಿಕೆ ಎಲ್ಲ ಬರ್ಲಕ್ಕಂದ ಆಗಿನ ಗಳಿಗ್ಯಾಗ ತಮ್ಮ ಬಾಯಿಗೆ ಬಂದಂಗ ಬೇಯತಾನೋ ತನ್ನ ಮಗಳಿಗೆ ಒಟ್ಟ ಅಪಮಾನ ಮಾಡ್ಯಾನಪ್ಪ ದ್ರಾಕ್ಷ ಎಣ್ಣೆಗ ಏ ದ್ರಾಕ್ಷ ಎಣ್ಣೆ ಕೂತ ವಿಚಾರ ಒಂದ ಮಾಡತಾಳ ಏನಂತವ ನನಗ ಅಪಮಾನ ಮಾಡ್ಯಾನಂದ್ರ ನಮ್ಮಪ್ಪ ಈಗ ಇದನ್ನ ಮಾರಿ ಇಟ್ಕೊಂಡ ಹೋಗಬಾರ್ದಂದ್ರ ಕೈಲಾಸ ಯಜ್ಞ ಕೊಂಡದೊಳಗ ಹಾರಿ ಪ್ರಾಣ ಕೊಡ್ಬೇಕಂತ ಏನ್ ಮಾಡ್ತಾಳ ಅವಾಗ ಅವ ಯಜ್ಞದೊಳಗ ಹೂಡಿದ ತಮ್ಮ ಆತು ಹೆಂಗ ಅದೇ ಯಜ್ಞದೊಳಗ ಹಾರಿ ಪ್ರಾಣ ಕೊಟ್ಲು ಆವಾಗ ಈ ಸುದ್ದಿ ಓದ ತಿಳಿಸ್ಯಾನ ನಂದಿ ಆವಾಗ ಏ ದ್ರಾಕ್ಷ ಎಣ್ಣೆ ಯಜ್ಞ ಒಳಗ ಹಾರಿದ ಸುದ್ದಿ ಹೇಳ್ಯಾನ ಹೋಗಿ ಏನಂತ ಹೇಳ್ದೇವ ಏ ಇದರ ಸುದ್ದಿ ತಿಳಿಸ್ಯಾನಪ್ಪ ಪರಮಾತ್ಮ ಅಲ್ಲಿ ಪರಮಾತ್ಮ ಸುಮ್ಮ ಕುಂಡ್ರಲ್ಲೆಲ್ಲೋ ಆವಾಗ ನನ್ನ ಹೆಂಡತಿ ಪ್ರಾಣ ಹೋಗೈತಿ ಅಂದ್ರ ಬದಕಲ್ ಹೆಂಗ ನಾನು ವಿಚಾರ ಮಾಡ್ತಾನ ಅದಕ್ಕ ರುದ್ರ ಅವತಾರ ತೊಟ್ಟ ಕುಣಿಲ ಕತ್ತು ಆವಾಗ ತಮ್ಮ ಜಡಿ ಬಿಚ್ಚಿ ಹೊಡೆದ ನನ್ನ ಭೂಮಿಯ ಮ್ಯಾಗ ಅಲ್ಲಿ ವೀರಭದ್ರ ಹುಟ್ಟಿ ಬಂದ ಕೇಳು ಆವಾಗ ಏ ವೀರಭದ್ರ ಹುಟ್ಟಿ ಬಂದ ಪರಮಾತ್ಮಗ ಕೇಳತಾನೋ ಏನಂದ್ರವ ಏ ನನ್ನ ಎದಕ ಹುಟ್ಟಿಸಿ ಬಿಟ್ಟಿ ಧರುಣಿಯ ಮ್ಯಾಗ ನನ್ನಿಂದೇನ ಕಾಯಕ ಆಗಬೇಕಾಗೈತಿ ಹೇಳಪ್ಪ ಪರಮಾತ್ಮ ಹೇಳತಾನು ನೀ ಹುಟ್ಟಿ ಬರ್ಬೇಕಾದ್ರ ಏನ್ ಮಾಡ್ಬೇಕು ಏ ದಕ್ಷ ಬ್ರಹ್ಮ ನಮ್ಮ ಮಾವ ಅದಾನ ಇದರಾಗ ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗ ಬೇದನ ಅಂಗಳ ಹೊರಗ ಅಪಮಾನ ತಾಳದಕ್ಕಾಗಿ ಜಿಗದಳ ಅಗ್ನಿ ಕುಂಡದಾಗ ಏ ದಕ್ಷ ಬ್ರಹ್ಮನ ವಧ ಮಾಡಿ ಬರುವುದಕ್ಕಾಗಿ ನಿನ್ನ ನಾನು ಏನ್ ಮಾಡ್ತಾರು ಏ ಹುಟ್ಟಿಸಿ ಬಿಟ್ಟನಿ ವೀರಭದ್ರ ಧರುಣಿಯ ಮ್ಯಾಗ ಈಗಿಂದೀಗ ಹೋಗಿ ತೆಲಿಯ ಹೊಡೆದ ಬಾರೋ ಅವರಾಗ ಎಷ್ಟ ಕೇಳಿ ವೀರಭದ್ರ ಹೊಂಟನಪ್ಪ ಕೇಳಿ ಆಗ ಹೌದು ಹೌದು ದಕ್ಷ ಬ್ರಹ್ಮನ ವಧ ಮಾಡಲಾಕ ನಡೆದು ಆವಾಗ ಮೊದಲ ಅಗ್ನಿದೇವ ಬಿಡಿಸಲಾಕ ಬಂದಾಗ ಅಗ್ನಿದೇವನ ನಾಲಿಗೆ ಹಿಡದ ಕೆತ್ತಿ ಒಗದು ಆವಾಗ ಏ ಮುಂದೆ ಕೂತು ಹೋಗೋದ್ರೊಳಗ
ಸೂರ್ಯದೇವ ಅಡ್ಡ ಬಂದ. ಏನ್ ಮಾಡ್ತಾನ? ಏ ಸೂರ್ಯದೇವನ ಒದ್ದ ಹಲ್ಲ ಮುರಿದು ಅವಾಗ ತಮ್ಮ ಎಲ್ಲಾರು ಕೇಳಿದಾರ ಕೇಳಲಿದ್ರ ಭದ್ರಾಗ. ಎಲ್ಲ ಗಣಸ ಮಕ್ಕಳ ಕೂಡಿ ಹೆಣ್ಮಕ್ಳಿಗೆ ಹೇಳತಾರೋ ಏನಂತ ಹೇಳ್ತಾರಿ? ಎನ್ನ ನಿಮ್ಮ ಮಾತ ಕೇಳ್ತಾನ್ಯಾನ ಹೋಗ್ರಿ ನೀವೀಗ. ಲಕ್ಷ್ಮಿ ಹೋಗಿ ನಿತ್ತಳ ವೀರ ಭದ್ರನ ಎದುರೀಗ. ದಕ್ಷ ಬ್ರಹ್ಮ ಎಷ್ಟಾದ್ರು ನಮ್ಮ ಅಪ್ಪ ಜಗದಾಗ. ತಪ್ಪ ಆಗೋದಾಗೈತ್ಯಪ್ಪ ಹೊಡಿಯಬ್ಯಾಡ ಅಂದಾಳಾಗ. ಏನ್ ಮಾಡ್ತಾನು? ಎಷ್ಟ ಪರಿ ಕೇಳಕೊಂಡ್ರು ವೀರಭದ್ರ ಅವಾಗ ತನ್ನ ತಲವಾರ್ ಬೀಸಿ ಬಿಟ್ಟನಪ್ಪ ತುರ್ಬಿನ ಒಳಗ. ತಲವಾರ ಬೀಸಿ ಬಿಟ್ಟ ತುರ್ಬ ಅಲ್ಲಿ ಹೋಗೈತ್ಯಾಗ. ಕರೆ ಐತಿಲ್ಲ ಆ ತುರ್ಬ ಏನ ಆಗೈತಿ ಅಂದಿ ನಿತ್ತ ಮಂದ್ಯಾಗ. ಅದೇ ತುರ್ಬ ಚಾಜಕ ಬಂದದ ಭೂಮಿ ತಲೆ ಮ್ಯಾಗ. ದೊಡ್ಡ ದೇವರ ಗುಡಿ ಒಳಗ ಪಾಲಿಕೆ ಇರ್ತಾವೋ ಈಗ. ಅದೇ ಪಾಲಕಿ ಒಳಗ ತಮ್ಮ ಚೌರಿಯಾಗಿ ಮೆರಿಯತೈತಿ. ಹೌದವ್ವ. ಏ ಲಕ್ಷ್ಮಿ ತುರ್ಬ ಐತಿ ತಮ್ಮ ಕೇಳೋ ಇದ್ರಾಗ. ಅದೇ ಲಕ್ಷ್ಮಿ ತುರ್ಬ ಚೌರಿಯಾಗಿ ಉಳಿದ ಜಗದಾಗ. ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳತೀರಿ. ಏನಂತ ಕೇಳ್ತಾರೆ? ಎನ್ನ ಸರಸ್ವತಿ ಮೂಗ ಹೋಗಿ ತಂದಿ ಅದ್ರಾಗ. ಸರಸ್ವತಿ ಅಡ್ಡ ಹೋಗ್ಯಾಳ ವೀರಭದ್ರಾಗ. ತನ್ನ ತಲವಾರ ಮಾತ್ರ ಹಾರಿಸಿ ಬಿಟ್ಟ ಆಕಿ ಎದಿ ಮ್ಯಾಗ. ಎದಿಯ ಮ್ಯಾಲ ಹಾರಿಸಿದ ಬಳಕ ಎದಿಯ ಮೂಗ ಹೋಗ್ಯಾವಾಗ. ಹೌದವ್ವ. ಏ ದುಃಖ ಮಾಡಿ ಅಳತಳ ಸರಸ್ವತಿ ಅವಾಗ ಎಲ್ಲ ದೇವತ್ಯಾರ ಕೂಡಿಕೊಂಡ್ರ ಒಂದೇ ಘಳಿಯಾಗ. ನಿನ್ನ ಎದಿ ಮೂಗ ಸದ್ದ ಚಾಜಕ್ಕ ಬರ್ಬೇಕಾದ್ರ ಏನ್ ಮಾಡ್ಬೇಕ್ರಿವ? ಏ ಅವ ಸಹಿತ ಚಾಜಕ ಬಂದವ ಧರುಣಿಯ ಮ್ಯಾಗ. ತಮ್ಮ ಹುಟ್ಟಿದ ಕೂಸ ಹೊಟ್ಟಿ ತುಂಬ್ಕೋತೈತ್ಯೋ ಆದರೀಗ. ಅದಕ್ಕ ಎದೆಯ ಮೂಗ ಕಪ್ಪ ಬಣ್ಣದ ಇಟ್ಟಾರೋ ಈಗ. 84 ಜೀವರಾಶಿ ಹೊಟ್ಟಿ ತುಂಬ್ಕೋಬೇಕಾದ್ರ ಏನ್ ಮಾಡ್ತಾವ್ರಿ? ಏ ಹುಟ್ಟಿದ ಮಗ ರೊಟ್ಟಿ ತಿನ್ನುವುದಿಲ್ಲೋ ಜಗದಾಗ. ಅದೇ ಎದಿ ಮೂಗದಿಂದ ಜ್ವಾಪನ ಏನ್ ಕೇಳರು? ಏನಂತೇವ? ಸರಸ್ವತಿ ಮೂಗ ಏನಾಗೈತೆ ಆಕಿ ಮಾರಿ ಮೇಗಿನ ಮೂಗಲ್ಲ ಎದಿ ಮೇಗಿನ ಮೂಗ. ಅದಕ್ಕ ಸದ್ಯಕ್ಕ ಏನು ತಲವಾರ ಹಾಸಿ ಬಿಟ್ಟಿದ್ದಲ್ಲ. ಹೌದಾ? ಕಂದ ಬಣ್ಣ ಗಟ್ಟಿತ್ತದು. ಕರೆ ಐತ್ರಲ್ಲ. ಕಂದ ಬಣ್ಣ ಗಟ್ಟಿ ತನಾಂಟ್ಲೇನ ಪ್ರತಿಯೊಂದು ಮನುಷ್ಯಾಗ ಕಪ್ಪು ಕಲರ್ ಸಿಕ್ಕ ಉಳಿಬೇಕಾಗೈತಿ. ಹೌದ್ ಹೌದ್ರಲ್ಲ. ಈಗ ನೋಡ್ರಿ ಹೆಂಗ್ರಿ? ಒಂದ್ ಕಲ್ಲು ಬಡ್ಡ್ಯಾಗ ಕೈ ಜಬಿತ್ತಂದ್ರ ಕೈ ಜರ್ಕರ ಜಬಿತ್ತಂದ್ರ ರಕ್ತ ಜಮಾ ಆಗಿ ಹೆಂಗ ಆಗ್ತತಿ ಕಲರ? ಕರ್ರಗ ಕಪ್ಪು ಕಲರ್ ಬಣ್ಣ ಬರ್ತೈತಿ. ಹಂಗ ತಲವಾರ ಹಾಸಿದ ಬಳಕನ ಕಪ್ಪು ಕಲರ್ ಸಿಕ್ಕ ಮೂಡೈತಿ ಎದಿ ಮ್ಯಾಲ. 84 ಲಕ್ಷ ಜೀವರಾಶಿ ಎಲ್ಲ ಹುಟ್ಟಿದ ತಕ್ಷಣ ನಿನ್ನ ಎದಿ ಮೂಗು ಕುಡ್ದು ಎದಿ ಮೂಗಿನಿಂದನ ಪಂಚಾಮೃತ ಸೇವನೆ ಮಾಡಿ ಜಗದಾಗ ದೊಡ್ಡ ಆಗ್ಲಿ ಅಂತೇಳಿ ಆಶೀರ್ವಾದ ಮಾಡ್ಯಾರ. ಅದಕ್ಕ ಈಗ ಪ್ರತಿಯೊಂದು ಮಕ್ಕಳಿಗೆ ನೋಡಿ ನೀವು ಎದಿ ಮೂಗು ಎಟ್ಟ ಮನುಷ್ಯ ಬೆಳಗಿದ್ರು ಎದಿ ಮೂಗು ಕಪ್ ಇರ್ಲಾಕ ಬೇಕ. ಅದು ಅಲ್ಲಿ ತಳದಾಗ ಆಗಿರೋ ಸುದ್ದಿ. ಇನ್ನ ಲಕ್ಷ್ಮಿ ತುರ್ಬ ಅಂತ ಕೇಳಿದ್ಯ ಅದು ಚೌರಿಯಾಗಿ ಉಳದೈತಿ ಪಾಲ್ಕಿ ಒಳಗ ಸದ್ದ ನೋಡ್ಲಾಕ್ ಸಿಗ್ತೈತಿ. ನೀ ಕೇಳಿರುವಂತ ಪ್ರಶ್ನೆ ಉತ್ತರ ಬಿಡಗಡೆ ಆತ. ನಮ್ಮನು ಮತ್ತೆ ಗಣಸರು ಆಗ್ಯಾವಲ್ಲ ಇವ್ರು ಮುಖ ಯಾರಲ್ಲ ಹೆಂಗ್ ಮಾಡಕ್ಕೆ ಇವ್ರು ಯಾಕಪ್ಪ ಆಗ್ಯಾವ ನೋಡ್ರಿ. ಮತ್ತೆ ಗಣಪತಿ ನೋಡ್ರಿ ಈಗ ಒಂದಗದ ಹೆಂಗ್ರಿ ನಮಗೂ ಸರಸ್ವತಿದಾತು ಲಕ್ಷ್ಮೀದಾತು ನಾವು ಹೇಳಿದೆವು. ಹೌದು. ಮತ್ತೆ
ನಿಮ್ಮ ಗಣಪತಿದ ಹೇಳತ್ತಿದಿ ಗಣಪತಿ ಬಾಳ ದೊಡ್ಡವ ಅಂತ ಹೇಳಿ ಹೌದಲ್ಲ ಇವ್ರೇನು ಸುದ್ದುಳವದಾನ ಇವ್ರು ಸುದ್ದ ಇಲ್ರಿ ಒಂದು ಹಲ್ಲು ಹೋಗೈತಿ ಒಂದು ಕ್ವಾರಿ ಮುಕ್ಕಾಗೈತಿ ಹೌದು ಗಣಪತಿ ಇದೆ ಇವ್ ಹೆಂಗ ಚಾಚಕ್ ಬಂದ ಇವನು ಬರುದಿಲ್ಲ ಏನ್ ಮಾಡಿದೆ ಕ್ವಾರಿ ಹಲ್ಲಲ್ಲೇ ತಗೊಂಡ ಹಾ ನಮಸ್ಕಾರ ಎಚ್ಚಗಾಮ ಕಮಿಟಿ ಅವ್ರಿಗೆ ಹಾ ನಮಸ್ಕಾರ ಈ ಭಜನೆ ಮಾಸ್ತರ್ಗಳು ಅದಕ್ಕ ಅಲ್ಲ ಮತ್ತೇನೈತ್ರಿ ಸ್ವತಃ ನಿಮ್ಮ ಗಣಪತಿ ಒಂದು ಕ್ವಾರಿ ಹಲ್ಲಿ ಹೋಗೈತಿ ಹೋಗೈತ್ರಲ್ಲ ಯಾನ್ ಯಾರ ಕೈಯಾಗ ನೀನ ಕೊಟ್ಟದಿಯೋ ಯಾರ ಕೈಯಾಗ ಬಡದು ಮುರ್ಕೊಂಡದಿಯೋ ಹೌದ ಯಾ ನನ್ನ ಅದ್ರಲ್ಲಿ ಏನಾಗಿ ಉಳ್ದೈತೆ ಸದ್ದ ಈಗ ಬೇಕರಲ್ಲ ಕಲಿಬಿದ ಒಳಗೆ ವೀರಭದ್ರ ಯಾವ ದಕ್ಷ ಬ್ರಹ್ಮನ ವಧ ಮಾಡ್ಲಕ್ ಹೋಗುವಂತ ಟೈಮ್ದೊಳಗ ಏನೈತಿವ ಸರಸ್ವತಿ ಲಕ್ಷ್ಮಿ ಅಡ್ಡ ಬಂದಿಲ್ಲ ಹೌದು ಅಗ್ನಿದೇವ ಸೂರ್ಯದೇವ ಅಡ್ಡ ಬಂದಾರ ಇವ್ರು ಇಬ್ರು ಬಂದಾರ ಅಗ್ನಿದೇವನ ಹಿಡಿದ ನಾಲಿಗೆ ಕಿತ್ತಿ ಒಗದಾನ ಹೌದು ಸೂರ್ಯದೇವ ಒಂದು ವಾದ ಹಲ್ಲು ಮುರಿದಾನ ಇವೇನಾಗಿ ಉಳ್ದಾವ ಧರಣಿ ಮ್ಯಾಗಿ ಸದ್ದ ಈಗ ಏನಾಗಿ ಉಳ್ದಾಗ ಬರ್ಬೇಕಲ್ಲ ಚಾಜ ಕೌಬಿ ಈ ಸೂರ್ಯನ ಮಾಸ್ತರ್ ಕೇಳ್ರಿ ಇವಂಗ ಅವನು ಕೇಳ್ರ ಬಿರಿ ಐತಿ ಮತ್ತ ಬ್ರಾಹ್ಮಣ ಶಿರಾನು ಹೋಗಿ ಐತಿ ಯಾಕ್ರು ಈಗ ಏನ್ ಹೇಳಕತ್ಯಾರಪ್ಪ ಏನಂತ್ರಿ ಒಟ್ಟ ಗಂಡ ದೇವ್ರ ದೊಡ್ಡದೈತಿ ಹೆಣ್ಣ ದೇವ್ರ ಕಮ್ಮಿ ಐತಿ ಹೇಳತ್ಯಾರ ಹೇಳ್ತಾನ ಹಂಗ್ಯಾಂಗ ಕಮ್ಮಿ ಆಗತೈತಿ ಸಾಧ್ಯನೇ ಇಲ್ಲ ನಿಮ್ಮ 33 ಕೋಟಿ ದೇವಾನ ದೇವತ್ಯಾರನ್ನೆಲ್ಲ ದೈತ್ರ ಹೊಡಿಲಾಕ ಬೆನ್ ಹತ್ತಿದಾಗ ಯಾವ ಗಂಡ ದೇವ್ರು ಹೋಗಿದ್ದೀವನ ಬಿಡಿಸ್ಕೊಲಾಕ ಯಾವ ಹೋಗೇ ಇಲ್ಲ ಸುಮ್ಮ ಕೂತ ನಮ್ಮ ಹೆಣ್ಣ ದೇವ್ರ ಹೆಂಗ ಆಗೈತಿ ಏನಾಗೈತಿ ಹೇಳ್ತಾನ ಕೇಳ ಹೇಳವ ನಡಿಲಿ ಇದು ಹೊಲದ ಗಂಡ ದೇವ್ರ ದೊಡ್ಡ ಅಂತ ಹೇಳ್ತೇರಿ ಹೌದು ಏ ಹೆಣ್ಣ ದೇವ್ರ ಕಮ್ಮಿ ಅಂದಿ ತಮ್ಮ ಜಗದಾಗ ತಮ್ಮ ಹೆಣ್ಣ ಒಟ್ಟ ಕಮ್ಮಿ ಎಲ್ಲ ತಿಳಿಸುವೆ ನಿನಗ 33 ಕೋಟಿ ದೇವತ್ಯಾರ ಇದ್ರು ಆವಾಗ 33 ಕೋಟಿ ದೇವತ್ಯಾರ ಇದ್ರ ಕೇಳೋ ಆಗ ಏನ್ ಮಾಡ್ತಿದ್ರು 66 ಕೋಟಿ ದೈತ್ರ ಇದ್ರು ಕೇಳೋ ಕ್ಷಣದಾಗ ತಮ್ಮ ದೇವತ್ಯಾರನ ಹೊಡಿಲಾಕ ಬೆನ್ನ ಹಚ್ಚಿದಾಗ ದೇವತ್ಯಾರನ ಹೊಡೆದ ಓಡಿಸಿ ದೇವಲೋಕ ಆಳ್ಬೇಕಾದ ಏನ್ ಮಾಡ್ತಾರು ದೇವತ್ಯಾರನ ಹೊಡೆದ ಓಡಿಸಿ ಓಡಿಸ್ಯಾರ ದೇವಲೋಕ ಆಳ್ಬೇಕಂತ ಹೇಳಿ ಬೆನ್ನ ಹತ್ತಿದ್ರೆ ಹೌದು ಹೌದವ ಅದಕ್ಕ ದೇವತ್ಯಾರನ ಹೊಡೆದ ಓಡಿಸಿ ದೇವಲೋಕ ಆಳ್ಬೇಕಾದ ಏನ್ ಮಾಡ್ತಾರ ಹಠ ತೊಟ್ಟ ಬೆನ್ನ ಹತ್ತಿರ ದೇವಲೋಕದಾಗ ಡಬಲ್ ಇದ್ರ ತಮ್ಮ ಆಗ ದೈತ್ರ ಆವಾಗ ಬಂದ ದೇವತ್ಯಾರಿಗೆ ಗಂಟ ಬಿದ್ರ ದೇವಲೋಕದಾಗ ಎಷ್ಟೋ ದೇವತ್ಯಾರಿದ್ರ ಕರೆ ಕಾಪಾಡುದಾಗದ ಆಗಲಿಲ್ಲ ಹೌದಲ್ಲ ಸ್ವತಃ ದೇವ್ರ ಎಲ್ಲ ಓಡಿ ಬಂದವ ತಾಯಿ ಎದುರೇಗ ತಾಯಿ ನಿನ್ನ ಪಾದಕ ಬಿದ್ದೀವ್ ಕಾಪಾಡವ್ವ ನಮಗ ತಾಯಿ ನಿನ್ನ ಪಾದಕ ಬಿದ್ದೀವ್ ಕಾಪಾಡವ್ವ ನಮಗ ನಮ್ಮ ತಾಯಿ ಆದಿಶಕ್ತಿ ಕುತ್ತಾಗ ಹೇಳ್ತಾಳು ಏನಂತ ಹೇಳ್ತಾಳು ಇವ್ರಿಗೆ 66 ಕೋಟಿ ದೈತ್ರ ಅದಾರು ಇದರಾಗ 33 ಕೋಟಿ ಕಮ್ಮಿ ಅದಿರಿ ಇದ್ರೊಳಗ ಅವರು ಇಬ್ಬಿಬ್ಬ ಅಂದ ಗಂಟ ಬಿದ್ರ ನಿಮ್ಮ ಮೈ ಮ್ಯಾಗ ನೀವ ಅಂತ ಉಳಿಯೋದಿಲ್ಲ ನನ್ನ ಮಾತ ಕೇಳ್ರಿ ಈಗ ಅವಾಗ ಏನೈತ್ರಿ ಹೊಟ್ಟಿಲೆ ಹುಟ್ಟಿದ ಬಿಡ್ತನ ಕರೆ ನಾನು ಎದುರಾಗ ಬೆನ್ನಿಗೆ ಬಿದ್ದದ ಬಿಡುದಿಲ್ಲ ಅಂತ ಅಂದ್ಳು ಆಗಿನ ಆದಿಶಕ್ತಿ ಹೇಳತಾಳ ಆಕಳಾಗಿ ನಿಂದ್ರತೇನು ಹೌದು ಹೌದು ಒಬ್ಬೊಬ್ಬರ ಬಂದ ಕುಂಡ್ರಿ ನನ್ನ ಹೊಟ್ಯಾಗ 33 ಕೋಟಿ ದೇವತ್ಯಾರೆಲ್ಲ ಕೂತ್ತವ ಆವಾಗ ತಮ್ಮ ದೈತ್ರನಾಗ ಹೊಡೆದ ಓಡಿಸ್ಯಾಳು ಕ್ಷಣದಾಗ 33 ಕೋಟಿ ದೇವತ್ಯಾರನ್ನೆಲ್ಲ ಹೊಟ್ಟಿ ಒಳಗ
ಹೌದಲ್ಲ ಇಟ್ಟಗೊಂಡ ಸಂರಕ್ಷಣೆ ಮಾಡ್ಯಾಳ ಅವಾಗ ನಿಮ್ಮ ಗೂಳಿಯಲ್ಲಿ ಹೋಗಿತ್ತು ತಮ್ಮ ಆಗಿನ ಏನಾದ್ರಿವಾ 33 ಕೋಟಿ ದೇವಾನ ದೇವತ್ಯಾರನ್ನೆಲ್ಲ ಹೊಟ್ಟಿ ಒಳಗಿಟ್ಟುಕೊಂಡು ದೇವಲೋಕ ಸಂರಕ್ಷಣೆ ಮಾಡಿ ದೈತ್ರ ಕೈಯನ್ನ ನಿಮ್ಮನ್ನು ಉಳಿಸ್ಕೊಂಡದ್ದ ನಮ್ಮ ಹೆಣ್ಣು ದೇವ್ರ. ಹೌದು ಹೌದ್ರಲ್ಲೇ. ಮತ್ತ ಗೂಳಿಯಲ್ಲಿ ಹೋಗಿದ್ದು ಸುನ್ನಾಳ ಗೂಳಿ ಹೋಗಿದ್ದು ಗುಡ್ದಾಗ ಹಂಗ ತಿರ್ಕೋತ ಇಟ್ಕೋಬೇಕಾಗಿತ್ತಲ್ಲ. ಯಾಕೆ ಹೋಗುಳಿ ಅಲ್ಲ 10 ರೊಟ್ಟಿ ಒಂದ್ ಗಡಿಗೆ ಒನಿಗಿ ಒಂದ್ ಬೋಗನೆ ಅನ್ನ ಇಟ್ಕೊಳಕ್ ಜಾಗ ಸಿಗತೈತಿ ಒಳಗ. ಹೌದು ಹೌದು. ಮತ್ತೆ ಇಂಥ ದೇವತ್ಯಾರನ್ನೆಲ್ಲ ಇಟ್ಕೋಬೇಕಾಗಿತ್ತಲ್ಲ ಒಳಗೆ ಯಾಕೆ ಆಗಲಿಲ್ಲ ಕೆಲಸ? ಯಾಕೆ ಇಟ್ಕೊಳ್ಳಿಲ್ಲ? ಸೂರ್ಯನ ಮಾಸ್ತರ್ ಏನ್ ನಡ್ಸ್ಯ ನೋಡು ಕುರ್ಕುರು ಅವ ಹಂಗ ಕುರ್ಕುರು ತಿಂದಾನೆ ಯಾರಿಗ ಗೊತ್ತ. ಅದಕ್ಕ ಈಗೇನ್ ಹೇಳತ್ತೇರಿಪ್ಪ? ಏನ್ ಹೇಳ್ತಾರೆ ದೇವಲೋಕದೊಳಗ ದೈತ್ರ ಕೈ ಒಳಗಿಂದ ಸಂರಕ್ಷಣೆ ಮಾಡಿ ದೇವತ್ಯಾರನ್ನೆಲ್ಲ ಮೆಟ್ಟಿಗೆ ಹಚ್ಚಿ ಬಿಟ್ಟವ್ರ ನಾವ. ಹೌದು ಹೌದಲ್ಲ. ಅದಕ್ಕೆ ಇನ್ನೊಂದು ಹೇಳ್ಯಾರ ನೋಡ್ರಿ ಕ್ಯಾಲಿ ಒಳಗ. ಏನಂತ ಹೇಳ್ಯಾರಿ? ಯಾಕ ಬಂದಿ ಎಲ್ಲಿಂದ ಬಂದಿ ಹೊತ್ತಗೊಂಡರಗಟಿ. ಹೌದು ಹೌದ್ರ ಅಂದಲ್ಲ. ಹೊತ್ತಗೊಂಡ್ರಗಟಿ ಹೋಗ್ತಿವತ್ತು ನಾವು ಯಾಕರೆ ಬಂದಿ ಎಲ್ಲಿಂದ ಬಂದಿತ್ತು ನಮ್ಮ ನೀವ ಕೇಳ್ತಾನ. ಇವ್ ಗಂಡ ಹಾಡವನ ಕ್ಯಾಲಿ ನೀನ ಬಂದದಿ ನಾ ಮತ್ತೆ ಯಾಕ ನಾ ಬಂದಿವ ನಿನ್ನ ತ್ಯಾಕ ಇಲ್ಲ ಯಾಕ ಬಂದಾರ? ಇವನ ಬಂದಾನ. ಹೋಗವನು ನೀನ ಬರಾವನು ನೀನ ನಿನ್ನ ಠಿಕಾಣನ ಇಲ್ಲ. ಇಲ್ಲ ಇಲ್ಲಿ ಇವಂಗ ಸೋಮ ಬಾಡಿಗೆ ಎತ್ತಿದ್ದಂಗ ನನ್ನ ಕೈಯಾಗ ಎಷ್ಟು ದಿವಸ ದುಡಿತಿ ಎಂದ ನಡಿತಿ. ಹೌದು ಹೌದಲ್ಲ. ಅದಕ್ಕ ಹೋಗವ್ರು ಬರೋರು ನಾವಲ್ಲ. ಯಾರು ಹೋಗ್ತಾರ ಯಾರು ಬರ್ತಾರ ಹೇಳ್ತಾನ ಕೇಳ. ಹೇಳಿವ ಹೋಗವ್ರ ಬರವ್ರ ಸುದ್ದಿ ನನಗ ಹೇಳತ್ತೇ. ಹೌದು. ಹೋಗು ಬರು ದಗದ ನಂದ ಅಲ್ಲೋ ಎದಾಗ ನಮ್ಮ ಜೀವಾತ್ಮ ಇರೋದಿಲ್ಲ ಒಂದೇ ಮನೆಯಾಗ. ಕರಿಲಾರ್ದ ಬಂದ ಕುಂಡ್ರತದೋ ನನ್ನ ಮನೆ ಒಳಗ. ನಾನು ನಿನಗ ಕರೆದೆ ಇಲ್ಲ ಫೋನ್ ಟಪಾಲ ಕಳಿಸೇ ಇಲ್ಲ. ಹೌದು. ಹಿಂದಿನ ಕರ್ಮ ಕಳ್ಕೋಲಾಕ ಬಂದಿ ಜಗದಾಗ ಅದೇ ಕರ್ಮ ಕಳ್ಕೋಲಾಕ ಮನಿ ಒಂದು ಬೇಕೋ ನೀನಾಗ. ಶರೀರಂಬು ಮನಿ ಒಳಗ ನೀನೇ ಬಂದ ಕುತ್ತಿ ಒಳಗ ಗೊತ್ತಾನೆ ಎನ್ನ ತೊಗಲ ಅಂಬು ರಗಟಿ ಹೊತ್ತಿ ನಿನ್ನ ಮೈಮ್ಯಾಗ. ರೊಗಟಿ ಹೊತ್ಕೊಂಡ ತಿರಗ ಅವ ನೀನೇ ಜಗದಾಗ. ಸತ್ತ ಹೆಣ ಸಹಿತ ಹೊರಸಿ ಬಿಟ್ಟನೆ ನಿನ್ನ ಹೆಗಲ ಮ್ಯಾಗ. ಇಂಥದೆಲ್ಲ ಮುಚ್ಚಿ ಇಟ್ಟ ಎಂತ ಬಡಿವಾರ ಹೇಳತ್ತೀರಿ. ಅಪ್ಪನ ಒಟ್ಟ ಬೆಳಸಬ್ಯಾಡೋ ನಮ್ಮ ಎದುರಿಗ. ಸುಳ್ಳ ಅಪ್ಪ ಅಂದ್ರೆ ಗಪ್ಪ ಮಾಡೋ ಸಿಂಗಡಗಾಳ್ಯಾಗ. ಇದು ಹೊಲದ ಮತ್ತೊಂದು ಮಾತ ನನಗ ನೀನು ಕೇಳತ್ತೀರಿ. ಯಾವ ಮಾತವ? ಎಲ್ಲ ಅಪ್ಪನಿಂದ ಆಗೈತೆಂದಿ ನಿತ್ತ ಸಬದಾಗ. ನಿಮ್ಮ ಅಪ್ಪ ಏನ ಮಾಡ್ಯಾನಪ್ಪ ತಿಳಿಸೋ ಏನ ಮ್ಯಾಗ. ಅಂತ ಮೈಸಾಸುರನ ಹೊಡಿಬೇಕಾದ್ರ ಹೆಣ್ಣ ಬೇಕಾಗ. ದುರ್ಗಾಸುರನ ಹೊಡಿಬೇಕಾದ್ರ ಹೆಣ್ಣ ದೇವರ ಬೇಕಾತಾಗ. ಹೌದಲ್ಲ. ತಮ್ಮ ಚಂಡ ಮುಂಡ್ರ ಹೊಡಿಬೇಕಾದ್ರ ಹೆಣ್ಣು ಆವಾಗ. ಇಂಥವ್ರನ್ನೆಲ್ಲ ಹೊಡಿಬೇಕಾದ್ರ ಅವ್ವ ಬೇಕಾದಾಗ. ಏನಾತಿಪ್ಪ? ಏನಾಯ್ತ್ರಿ ತಂಗಿ? ನಾನಾ ತರ ದೈತ್ಯನ ವಾದ ಮಾಡ್ಬೇಕಾದ್ರ ಹೆಣ್ಣು ಬೇಕು. ಹೌದು ಹೌದಲ್ಲ. ನಮ್ಮ ಹೇಳ್ಬೇಕು. ಹೌದು. ಮತ್ತ ಇದು ಅಲ್ಲದ ಮತ್ತೇನಾಯ್ತ್ರಿ? ನಿಮ್ಮ ಪರಮಾತ್ಮ ದೊಡ್ಡವ ಅಂತ ಹೇಳತಿ. ಹೇಳ್ತಾನಲ್ಲ. ಪರಮಾತ್ಮರೇ ಹೆಂಗ ದೊಡ್ಡವ ಅನ್ನೋದ್ರಿ? ಅವ್ಯಾಗ ದೊಡ್ಡವ? ಸ್ವತಃ ಯಾವ 3 ಲೋಕ ಆಳುವಂತ ಪರಮಾತ್ಮ. ಹೌದಾ? ಪರಮಾತ್ಮನ ಹೆಸರ ಮೇಲೆ ಕೂತ ರಾವಣ ತಪ ಮಾಡ್ತಿದ್ದೇವ. ರಾವಣನ ತಪಕ್ಕ ಮೆಚ್ಚಿ ಪರಮಾತ್ಮ ಬಂದು ಕೇಳ್ತಾನ. ಏನಂತ ಕೇಳ್ತಾನು? ಏನ್ ಕೇಳ್ತಿ ಕೇಳೋ ರಾವಣ ಬಂದ ನಿನ್ನ ತಪಕ್ಕ ಮೆಚ್ಚಿ ಅಂದ. ಹೌದೇವ? ಅವಾಗ ಅಂದಿವ್ ರಾವಣ ಏನಂತ? ವಸ್ತ್ರ ವೈಢೂರ್ಯ ಮುತ್ತ ರತ್ನ ಆಸ್ತಿ ಅಂತಸ್ತ ನನಗೆ ಎಲ್ಲ ಏನು ಬೇಕಾಗಿಲ್ಲ, ಎಲ್ಲ ಐತಿ ನನಗ. ಹೌದು ಹೌದಲ್ಲ. ಆದ್ರ ನಾ ಕೇಳಿದ ಕೊಡ್ತಾನ ನನಗ ವಚನ ಕೂಡ ಅಂದಾಗ ಇವೇನ್ ಅನ್ಬೇಕ್ರಿ ರಾವಣ? ಏನಂತಾನ್ರಿ ರಾವಣ? ನನ್ನ ಮತ್ತೊಂದು ಮಗದೊಂದು ಬೇಡ, ನೀನು ಹೆಣ್ತಿ ಬೇಕಾಗಿಲ್ಲ, ಪಾರ್ವತಿನ ಕೂಡ ನನಗೆ ಸಂಗಾಟ ಅಂದ. ಈ ರಾವಣ ನೋಡಪ್ಪ ದಗದ. ಇವ್ ಮೀಸಿ ರಾವಣ.
ಗೊತ್ತಾನೆ ಹಂಗ ನೋಡ ಜೊಂಡಾಗ ಮಿಸಿ ಮಾಡ್ಕೊಂಡು ತಳ ಇವಂಗ ಚಾನಿಗೆನ ಹತ್ತಂಗಿಲ್ರಿ ಚಾ ಕುಡಿಬೇಕಾದ್ರೆ ಏ ಬೇಡ ಬೇಡ ಸೋಸ್ತಾವ ತಾವ ಸೋಸ್ಕೊಂಡು ಹೋಗ್ತಾವ ಕಡೆ ಅಲ್ಲ ಪರಮಾತ್ಮ ದೊಡ್ಡವ ಅಂತ ಹೇಳಿದಿ ಹೇಳೇನ್ರಲ್ಲ ದೊಡ್ಡವಿದ್ರ ಮಾಡ್ಕೊಂಡು ಹೆಣ್ತಿನ ಮತ್ತೊಬ್ಬ ನಿಂಬಲ್ಲಿ ಬೆನ್ನ ಹಚ್ಚಿ ಕಳಿಸ್ತೀನಿ ಆಚಿಕೆ ಬರಂಗಿಲ್ಲ ಯಾಕೋ ಮಾಸ್ತರ ಸೂರ್ಯನ ಮಾಸ್ತರ ನಿಮಗ ಆಗ್ಲಿಕ್ಕಂದ್ರ ಆಳುದ ನಮಗ ಆಳುದ ಆಗಂಗಿಲ್ರಿ ಅಂತ ಹೇಳ್ಬೇಕ ಹೇಳ್ಬೇಕಲ್ಲ ಮತ್ತವ್ರ ಹಿಂಬಾಲ ಬೆನ್ನ ಹಚ್ಚಿ ಕಳ್ಸೋಳು ದಗದ ಮಾಡಬೇಡ ಅದ್ ಹೆಂಗ್ರಿ ಚಕ್ಕೆಗಳು ಮಾಡ್ತಾರ ಅದನ್ನ ದಗದ ಕೈಲಿ ನೀಗ್ಲಿಕ್ಕಂದ್ರ ತಗೊಂಡ್ ಹೋಗ್ರಿ ಅನ್ನೋ ದಗದ ಅದ ಮಾಡಿ ಮಾಡ್ಲಕ್ ಹೋಗಬೇಡ ಬೆಳಿಲಾಕ್ ಹೋಗಬೇಡ ಸೋಮನಿಗೆ ಏನೋ ಡಿಲಾ ಬಿಟ್ಟನಿ ನಿನ್ನ ಇರ್ಲಿಕ್ಕಂದ್ರ ಎತ್ತಿ ಹೋಗದ್ರ ಸತ್ತ ಹೋಗ್ಬೇಕು ನೀವು ಒಂದ ಪೇಟಿಗೆ ಒಂದ ಪೇಟಿಗೆ ಕೊಲ್ಲನ ಅದಕ್ಕ ಏನ್ ಹೇಳತ್ತೇನ್ರಿಪ್ಪ ಮತ್ತೇನ್ ಹೇಳ್ತಾನ್ರಿ ಎಲ್ಲ ನನ್ನಿಂದ ಆಗೈತಿ ನಾ ಮಾಡಿ ನಾ ಬಾಳ ದೊಡ್ಡವ ಜಗದಾಗ ಪರಮಾತ್ಮ ಅಂದ್ರೆ ಹೆಚ್ಚಿನವ ಹೌದಾ ಎದ್ರಾಗ ಹೆಚ್ಚಿನವದಿಪ್ಪ ಹೇಳಿ ನೋಡೋಣ ಹೆಚ್ಚಿನವಂತೂ ನೀ ಆಗಂಗೇ ಇಲ್ಲ ಶಕ್ತಿನ ಬಿಟ್ಟು ಸೃಷ್ಟಿ ಮಾಡು ತಾಕತ್ತು ನಿನ್ನ ಕೈಯಾಗ ಆಗಿಲ್ಲ ಆಕಿನ ತಗೊಂಡಾಗ ಆಗೈತಿ ಅಲ್ಲ ಅದಕ್ಕೆ ಹೇಳ್ಯಾರ ಏನಂತ್ರಿ ಮಾಕೆ ಕದಮೋಕೆ ನೀಚೆ ಜನ್ನತ್ ಹೇ ಪುರಾಣ ಒಳಗೆ ಫಸ್ಟ್ ಬರ್ದಿಟ್ಟಾರ ತಾಯಿ ಪಾದ ಕೆಳಗ ಸ್ವರ್ಗ ಐತಿ ಅಂತ ಬರ್ದಿಟ್ಟಾರ ಸ್ವರ್ಗ ಮೃತ್ಯ ಪಾತಾಳ ಎಲ್ಲ ಏನೈತಿ ಇದ ತಾಯಿ ಪಾದ ಕೆಳಗೈತಿ ಮತ್ತ ನಿಮ್ಮ ಅಪ್ಪನ ಪಾದ ಕೆಳಗ ಏನೈತಿ ಓ ತಮ್ಮ ಸೂರ್ಯನ ಮಾಸ್ತರ ಎಲ್ಲಿದೋ ನನಗೆ ಇಲಿಗಿಚ್ಚಿ ಚಲೋ ಗಂಟೆ ಮ್ಯಾಲ ಗುಲುಗುಚ್ಚಿ ಹೊಳೆ ತಂದ ಗಂಟು ಹಾಕಿರತ್ತನ ಇದನ್ನ ಮಣಗಡ ಗಂಟೆ ಹಾಕ್ಯಾರ ಈಗೇನ್ ಹೇಳನು ಏನಂತ ಹೇಳ್ತಾನು ಕುಸ್ತಿ ಹಿಡಿದ್ರ ಒಳಗಿನ ಮುಕ್ಕಳಿ ಹರಿಬೇಕತ್ರಿ ಮ್ಯಾಲ ಚಡ್ಡಿ ಹರಿಬಾರ್ದತ್ ಎಲ್ಲ ಹುಚ್ಚ ಪ್ಯಾಲಿ ನಿನಗ ಗೊತ್ತಿಲ್ಲ ದಿನ ಗುರುತಿಲ್ಲ ಕುಸ್ತಿ ಪೈಲ್ವಾನ್ರ ಸುದ್ದಿ ನೋಡಿದೆ ಇಲ್ಲ ಹೆಂಗ ನಿನಗೊಂದ್ ಹೇಳ್ತಾನೆ ಕೇಳು ಕುಸ್ತಿ ಪೈಲ್ವಾನ ಬರೇ ಒಂದು ಲಂಗಟ ಸುತ್ತಬೇಕಾದ್ರು ಹಂಗ ಸುತ್ತಂಗಿಲ್ಲವ ಹೆಂಗ್ ಸುತ್ತಾನು ಅದ್ಯಾಕೆ ಹರಿತೈತಿ ಅದ ಲಂಗಟ ಬಾಳ ಗಟ್ಟಿರ್ತೈತಿ ಅದು ಗಟ್ಟಿದ್ದಾಗ ಕುಸ್ತಿ ಹಿಡಿಲ ಶರೀರ ಅನ್ನುವಂತ ತೊಗಲಿನ ಲಂಗಟ ಗಟ್ಟಿದ್ದಾಗನ ಒಳಗ್ ಕುಸ್ತಿ ಹಿಡಿ ಅವ ಅಗದಿ ಜೀವಾತ್ಮ ತಾನ ಕುಣಿದಾಡ್ತಾನ ಮ್ಯಾಲ ಶರೀರ ಅನ್ನುವಂತ ತೊಗಲ ಲಂಗಟ ಗಚ್ಚಿರ್ಲಿಕ್ಕ ಎದ್ರಾಗ ಹಿಡಿತಿ ಮಂದಿಗೆಲ್ಲ ಕಾಣ್ಲಕ್ ಹತ್ತತೀನಿ ಕುಸ್ತಿ ಮಾಡೋದು ಬೇಡಕ ಹಿಂದೊಂದು ಮುಂದೊಂದು ಕೈ ಹಚ್ಕೊಂಡು ಕುಸ್ತಿ ಪಳೆ ಅಂತ ಬರೋದ ರಗಡ ಆತತಿ ನನಗ ಕುಸ್ತಿ ಆಡ್ಬೇಕಾದ್ರು ಹೆಂಗಪ್ಪ ಹೆಂಗ್ರಿ ಕುಸ್ತಿ ಪಳಿ ಒಳಗೆ ಇಳಿಬೇಕಾದ್ರು ಅವ ಹಂಗ ಇಳಿಯಂಗಿಲ್ಲ ಹೆಂಗ್ ಇಳಿತಾನು ಮೊದಲ ಭೂಮಿ ತಾಯಿಗೆ ಶರಣ ಮಾಡ್ತಾನವ ನಮಸ್ಕಾರ ಮಾಡ್ತಾನಲ್ಲ ಮೊದಲ ಭೂಮಿಗೆ ಶರಣ ಮಾಡಿ ಭೂಮಿ ಒಳಗಿನ ಮಣ್ಣು ತಗೊಂಡು ತೆಲಿಗೆ ಹಚ್ಕೊಂಡ ಮೈ ಎಲ್ಲ ಬಡ್ಕೊಂಡ ಯಾಕ ಯವ್ವ ನಿನ್ನ ಮಗನ ಕುಸ್ತಿ ಪಳ್ಯಾಗ ಇಳಿಯತೇನಿ ಇವತ್ತು ಗೆಲು ಬರುವಂತ ಆಶೀರ್ವಾದ ಮಾಡುವ ನನಗತ್ ಹೇಳಿ ಮೊದಲ ಆಕಿ ಆಶೀರ್ವಾದ ತಗೋತಾನವ ಅವಾಗ ನೀ ಎಲ್ಲಿದ್ದೀವ ನನ್ನ ತಂಗಳ ತುಕಡಿ ಎಲ್ಲಿದ್ದು ಲಂಗಟ್ಟು ಮಾರ್ಯವನ ಇನ್ನು ಚಿಮಣಿ ಮುಗ್ನೆ ಅವನ ಚಲೋ ಗಂಟೆ ಬಿದ್ರಲೆ ಒಬ್ಬರೇ ಮಾತಾಡ್ಬೇಕಲ್ಲ 3 ಮಂದಿ ಸಾರ್ಕ ಮಗನ ಒಬ್ಬ ಪಾಳೆ ಹಂಚ್ಕೊಂಡ್ರ ಹಂಗ ಆಗೈತಿ ಅದ ಶೇಂಗಾ ತಿಂದ ನಾಯಿಗತ್ಲೆ ಮಾಡ್ತಾರ ಅವ್ರ ಹಂಗ ಅಲ್ಲ ನಿಮ್ಮ ಅದಕ್ಕ ಈಗೇನ್ ಹೇಳ್ತಾರ ಏನಂತ ಹೇಳ್ತಾರಿ ಮತ್ತ ಇದು ಅಲ್ಲದಪ್ಪ ಮತ್ತೇನ್ರಿವ ಕುಸ್ತಿ ಪಳ್ಯಾಗ ಇಳ್ಯಾವ ಲಂಗಟ ಹಂಗ ಕಟ್ಟಂಗಿಲ್ಲ ಹೆಂಗ್ ಕಟ್ತಾನು ಗಾವ್ ಮಾಡಿ ನೀರ್ನ್ಯಾಗ ತೋಸ್ತಾನದನ ತೋಸ್ತಲ್ಲ ನೀರ್ನ್ಯಾಗ ತೋಸಿ ಅಗದಿ ಗಚ್ಚಿ ಮಾಡಿ ಹಿಂಡಿ ಇಂತ ಕಟ್ಕೋತಾನ ಹೌದಾ ಯಾಕೆ ಹೇಳು ಯಾಕ್ರಿ ತನ್ನ ಮ್ಯಾಲ ತನ್ನ ಕಂಟ್ರೋಲ್ ಉಳಿಬೇಕಾದ್ರ ಮೊದಲ ಲಂಗಟ್ ತಣ್ಣಗಿರ್ಬೇಕು ಅದ ತಣ್ಣಗಿತ್ತು ಕುಸ್ತಿ ಪಳ್ಯಾಗ ತಾನ ಜಯ ಗಳಿಸ್ತಾನವ ಯಾಕಂದ್ರ ಮತ್ತೊಂದು ಸಕ್ಕರೆ ಗೊಂಬೆಗಳು ಬಂದಿರ್ತಾವಲ್ಲಿ ಮಗಲಾಗ ಹತ್ರ ಮೇಲೆ ನೆದ್ರ ಬಿದ್ರ ಚಿತ್ತ ಬೀಳ್ತಬೇಕಾತತಿ ಮುಗಿದ ಹೋತಿವನ್ ಕಂತಿ ಹಂಗ ನೀ ಕುಸ್ತಿ ಹಿಡಿಬೇಕಾದ್ರು ಕುಸ್ತಿ ಗೆದ್ದ ಬಳಕ ಏನ್ ಹೇಳ್ತಾರಿ ಎಂತ ತಾಯಿ ಎದಿ ಹಾಲು ಕುಡ್ದಿಯೋ ತಮ್ಮ ಅಂತಾರ ಎಂತ ತಾಯಿ ಎದಿ ಹಾಲು ಕುಡ್ದಿ ಅತ್ತಾರ ಎಂತ ಅಪ್ಪನ ಎದಿ ಹಾಲು ಕುಡ್ದಿ ಅತ್ತಾರ ಇಲ್ಲ ನೀ ಅಪ್ಪ ಅಲ್ಲೇ ಮೂಲ್ಯಾಗ ಗಪ್ಪ ಸೋಮ ಗಪ್ಪ ಕಾಣಿಸಾವಲ್ಲ ತಾಯಿ ಎದಿ ಹಾಲು ಕುಡಿದಿ ಅಂತ ಹೇಳ್ತಾರ ಮತ್ತ ದೊಡ್ಡವಿದ್ದೆ ಅಂದ್ರ ಅತ್ನ್ಯಾಕ ಕುಡದ ಜೋಪಾನ ಆಗತ್ತೀವೋ ಯಪ್ಪ ಯಾಕೆ ಹೋತಮ್ಮ ಅದಕ್ಕ ಹೇಳತ್ಯಾರ ಎಲ್ಲ ನಮ್ಮಿಂದ ಆಗೈತಿ ನಾವ್ ಮಾಡಿವನ ಅಂತ ಮಾತು ಹೇಳತ್ಯಾರ ಅಂದ್ರ ನನಗ ಎಟ್ಟು ಕೇಳಿದ್ದೆ ಅಟ್ಟು ತಿಳಿಸ್ಕೊಟ್ಟ ನಿನಗ ಅದಕ್ಕ ಅವ್ರಿಗೊಂದು ಮ್ಯಾಲ ಇಡ್ಬೇಕಾಗಿತ್ತು ಟೊಂಪಿ ಇಡ್ಲ ತಲೆ ಮೇಲೆ ಒಂದು ಒಟ್ಟ ಈ ಶರೀರ ಬದ್ದಲ ಬಾಳ ಮಾತಾಡ್ಲತ್ಯಾರ ಅಂದ್ರ ಒಟ್ಟ ಈ ಶರೀರ ಬದ್ದಲ ಒಂದ್ ಥೋಡಿ ಪ್ರಶ್ನೆ ಕೇಳು ನೀವ್ರಿಗೆ ಕೇಳ್ರಲ್ಲ ಹಿಂಗ ಬೇಡ ಪದ್ಯದೊಳಗೆ ಕೇಳೋನು ನಡೀಲಿಲ್ಲ